ಎಲ್ಲ ಆಯ್ತಲ್ಲವ? ಅಡ್ರೆಸ್ ಎಲ್ಲ ಅಂತೇಳಿ ಗಾಡಿ ನಾನೇ ತರಿಸ್ತೀನಿ. ಇಲ್ಲಪ್ಪ, ಅವರೇ ಬಂದು ತಕ ಹೋಯ್ತಾರಂತೆ. ಅವ್ವ, ಅವ್ರ ನಂಬರ್ ಕೊಟ್ಟಿದ್ರು ಅಲ್ವಾ? ಎಲ್ಲಿದೆ? ಕಾಲ್ ಮಾಡಿ ಕೇಳೋಣ. ಹ್ಞೂ, ಅಲ್ಲೋಡ ಆ ಗೂಡಲ್ಲೇ ಐತೆ, ತಗೊಳವ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಏನಾಯ್ತವ? ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅವ್ವ. ನಂಬರ್ ಸರಿ ಹಾಕಿದ್ರೇನೋ ಒಂದ್ಕಿತ ನೋಡಿ ಮಿಸ್. ಅವ್ರು ಮೊದಲೇ ಫೋನ್ ಮಾಡಿ ಕರಿಬೇಕಾಗಿತ್ತು ಏನೋ, ಇಲ್ಲ ಇನ್ನೊಂದು ನಂಬರ್ ಇದ್ದಿದ್ರೆ ಅದನ್ನು ತಗೋಬೇಕಾಗಿತ್ತು. ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಕ್ಕ, ನೀನ್ ಇನ್ನೊಂದ್ಸಲ ಡೈಲ್ ಮಾಡು. ಸದ್ಯ ಸ್ವಿಚ್ ಆಫ್ ಆಗಿದೆ. ಇಲ್ಲ, ಮತ್ತೆ ಸ್ವಿಚ್ ಆಫ್ ಬರ್ತಿದೆ. ಅವ್ವ ತಾಯಿ ಚಾಮುಂಡವ್ವ, ಅನ್ನದಾನಕ್ಕೆ ಅಂತ ಮಾಡಿದ ಅಡಿಗೆ ಕಾಯಿಸ್ಬಾರ್ದು ಕಣವ್ವ. ಕಾಪಾಡವ್ವ, ಕಾಪಾಡವ್ವ. ಅವ್ವ, ಅವ್ರು ಆರ್ಡರ್ ಕೊಟ್ಟು ಹೋಗೋರು ಅಂದ್ಮ್ಯಾಕೆ ಖಂಡಿತ ಗಾಡಿ ಕಳಿಸ್ತಾರೆ. ಹೊಸ ತಡ ಆಗಿರ್ಬೋದು. ಹೌದವ್ವ, ಕಾಯೋಣ ಇರು. ಏನಾಗ ಆ ನಂಬರ್ ಯಾವೊಂದಂತ ತೆಗ್ಸಿ ಅವನೆಲ್ಲೋನಂತ ವಿಚಾರಿಸಿರಲ್ಲ. ಯಾಕೋ ಇದು ಮಿಸ್ ಹೊಡೆ ಕಾಣಿಸ್ತೈತೆ. ಸರಿ ಸಿಸ್ಟರ್, ಇಲ್ಲಿ ನಂಬರ್ ಕೊಡಿ ವಸಿ. ಅಂತ ಗೊತ್ತಾ? ಸ್ವಿಚ್ ಆಫ್ ಅಂತ ಗೊತ್ತೈತೆ ಕಾಣ. ಏಟೊತ್ತಾದ್ರೂ ಯಾವ ಗಾಡಿಯೂ ಬರಲಿಲ್ಲ. ನಾನು ಎಂತ ದಡ್ಡಿ, ಯಾವ ಆಶ್ರಮ ಅಂತ ನಾನು ಕೇಳ್ಕೋಬೇಕಾಗಿತ್ತು. ಅಯ್ಯೋ ಹೊಟ್ಟಕ್ಕ, ನೀನೇನು ತಪ್ಪು ಮಾಡಿಲ್ಲ. ನಿನ್ನ ಜೊತೆಗೆ ನಾನು ಇದ್ನಲ್ಲ, ನಾನೇ ನಿನಗೆ ಒತ್ತಾಯ ಮಾಡಿದೆ. ಇದ್ರಾಗೆ ನಿನ್ನ ತಪ್ಪು ಏನೂ ಇಲ್ಲ ಕಣಕ್ಕ. ಅದ್ ಯಾಕಿಬ್ರು ಏನೋ ತಪ್ಪು ನಡೆದಿರೋ ತರ ಮಾತಾಡ್ತಿದ್ದೀರಾ? ಸ್ವಲ್ಪ ಇರಿ. ಅದೇ ಅವ, ನೀವ್ಯಾಕೆ ಈಟೊಂದು ಬೇಸರ ಮಾಡ್ಕೊತಿದ್ದೀರಾ? ನೋಡಿ, ಕಣ್ಣಾಗಿ ನೀರು ಬೇರೆ. ಮೊದಲು ಕಣ್ಣೋರ್ಸ್ಕೊಳ್ಳಿ ಅವ, ಕಣ್ಣೀರು ಒರೆಸ್ಕೊಳ್ಳಿ ಅವ. ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಈ 5 ದೇವ್ರನ್ನು ಬೇಡ್ಕೊಂಡೆ ಶುರು ಮಾಡಿದ್ದೀರಿ. ಜೊತೆಗೆ ನಿಮ್ಮ ಶ್ರಮನೂ ಐತೆ. ಆ ದೇವ್ರ ಕೈ ಬಿಡ್ಬೋದೇನೋ, ಆದರೆ ನಿಮ್ಮ ಶ್ರಮ ಕೈ ಬಿಡೋಕ್ಕಿಲ್ಲ. ನಾನು ಹೇಳ್ತಾ ಇವ್ನಿ, ನೀವು ಮಾಡಿರೋ ಈ ಅಡುಗೆಯಲ್ಲಿ ಒಂದೇ ಒಂದಾಗ್ಲೂ ಹಾಳಾಗಕ್ಕಿಲ್ಲ. ಎಲ್ಲನೂ ಹಸ್ತವ್ರು ಹೊಟ್ಟೆ ಸೇರ್ತೈತೆ. ಅವ್ರು ನಿಮಗೆ ಮನ್ಸಾರೆ ಹರಿಸ್ತಾರೆ. ಹಾಂ, ಇದಕ್ಕೆ ನೀವೇನು ಖರ್ಚು ಮಾಡಿದಿರೋ ಅದು ನಿಮ್ಗೆ ವಾಪಸ್ ಸಿಗ್ತೈತೆ. ಸರಿನಾ? ಹೆಂಗಪ್ಪ, ಅವ್ರ ಫೋನೇ ಹಿಡಿತಾ ಇಲ್ವಲ್ಲ. ಇದು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ. ನಗ ಅವ, ನಾವೇ ಗಾಡಿ ತಗೋಬರ್ತೀವಿ. ನಿಮ್ಮ ದುಡ್ಡು ನಿಮ್ಮ ಕೈ ಸೇರ್ತೈತೆ. ಮಿಸ್ಸೋ, ನೀವು ನಮ್ಮ ಜೊತೆಗೆ ಬನ್ನಿ. ಎಲ್ಲಿಗೆ ಶ್ರೀ? ನೀವು ಬನ್ನಿ, ಹೇಳ್ತೀನಿ. ನಗ ಏನೂ ಆಗಲ್ಲ ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅದ್ ನಿಮ್ಗೆ ಗೊತ್ತು?
ಗೊತ್ತು ಅಂದಿಲ್ಲ, ಅನಿಸ್ತೈತೆ ಅಂತ ಹೇಳ್ದೆ ಮಿಸ್ಸು. ಅದ್ ಸರಿ, ನಾವೀಗ ಎಲ್ಗೆ ಹೋಗ್ತಿದೀವಿ? ಒಂದ್ ಜಾಗಕ್ಕೆ ಹೋಯ್ತಾ ಇದೀವಿ. ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆ ನಂಗೈತೆ. ಮಿಸ್ಸು, ನನ್ ಮ್ಯಾಗ ನಂಬಿಕೆ ಐತೆ ಅಲ್ವರ? ಅವ್ವ ಬೇಸರ ಮಾಡ್ಕೊಂಡು ಅಳ್ತಿದ್ರಲ್ಲ, ನನ್ನಿಂದ ನೋಡಕ್ ಆಗ್ಲಿಲ್ಲ ಮಿಸ್ಸು. ಅದಕ್ಕೆ ಬೇರೆ ದಾರಿ ಕಾಣಿಸ್ದೆ ದೊರೆಗೆ ಫೋನ್ ಮಾಡಕ್ ಹೇಳ್ದೆ. ಆಮೇಲೆ ದೊರೆನೇ ಅಲ್ಲಿಗೆ ಹೋಗಕ್ಕೆ ಹೇಳಿದ್ದು. ಎಲ್ಲಿಗೆ? ನೀವ್ ನಂಗೆ ಒಂದು ಮಾತು ಹೇಳಿಲ್ವಲ್ಲ. ನೀವ್ ನನಗ್ ಫ್ರೆಂಡ್ ಅಥವಾ ದೊರೆಗ್ ಫ್ರೆಂಡ್ ಶ್ರೀ? ಕೋಪ ಮಾಡ್ಕೋಬೇಡಿ ಮಿಸ್ಸು. ಅವ್ನ್ ಯಾರು ಅಂತಾನೆ ನಾವ್ ನೋಡಿಲ್ಲ ಶ್ರೀ. ಅವ್ನೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ಇಷ್ಟು ಅಡ್ಗೆನೂ ವೇಸ್ಟ್ ಆಗತ್ತೆ. ಎಡ್ವರ್ಟ್ ಆಗಿಲ್ಲ ಮಿಸ್ಸು, ನನ್ನ ನಂಬಿ. ನಿಮ್ನ ನಂಬಿದ್ರೆ ಅದ್ ಇಂಡೈರೆಕ್ಟ್ ಆಗಿ ಅವನ ನಮ್ದ ಹಾಗೆ ಅಲ್ವಾ? ಅವನೇನಾದ್ರೂ ಕೈ ಕೊಟ್ರೆ? ಇಲ್ಲ ಇಲ್ಲ, ಅವ್ನ್ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ನ್ ಮೋಸ ಮಾಡಕ್ಕಿಲ್ಲ. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ? ಅದನ್ನ ಅವನೇ ಹೇಳಿದ್ನಾ? ಹಾ, ನಿಮ್ಗೋಸ್ಕರ ಏನ್ ಮಾಡಕ್ಕೂ ತಯಾರಾಗವನಂತೆ. ಅವ್ವ ಮಾಡಿದ ಅಡುಗೆ ಹಾಳ ಹಾಕಿಲ್ಲ. ಒಳ್ಳೆ ಮಿಸ್ಸು. ಸರಿ. ನಮ್ ಕಂಟಿ ಅಣ್ಣ ಹೇಳವ್ರೆ, ನಾವ್ ಹೆಂಗ್ ಹೇಳ್ತು ಹಂಗ ಹೇಳ. ಹೇಳ್ತೀನಿ, ನನ್ನನ್ನೇನು ಮಾಡಬೇಡಿ. ಅದ್ನ ನೀನ್ ಹೇಳಿದ ಮ್ಯಾಕ್ ತೀರ್ಮಾನ ಮಾಡ್ತೀವಿ. ಹೇಳ ಮೊದ್ಲು. ಫೋನ್ ಮಾಡ್ಲಾ ನಿನ್ ಕಡೆಯವ್ರಿಗೆ? ಲೇ ಮುಂಗುಸೆ, ತಗಿಲ ಹೇಳ. ಹೇಳ ಬಾಬು ಫೋನ್ ಮಾಡಿ ನೋಡ್ಸ್ಬೇಕಾರಕ್ಲಾ. ಹಲೋ ಲೋ ಬಾಬು, ಹೇಳಿ ಅಣ್ಣ. ಕಂಟಿ ಕಡೋರು ಬರ್ತಾವ್ರೆ. ನಾನು ಹೇಳ್ದಂಗೆ ಮಾಡ್ಲಾ? ಆಯ್ತಣ್ಣ ಆಯ್ತಣ್ಣ. ಸರಿ ಅಣ್ಣ, ಆಯ್ತಣ್ಣ. ನೀವ್ ಹೇಳ್ದಂಗೆ ಎಲ್ಲ ನಡೀತದೆ. ನಮ್ಮ ಅಣ್ಣನ್ ತವನೇ ಆಟ್ಕೊಳ. ಲ ಮುಂಗುಸಿ, ಏಟ್ಗಿರೋ ಕಿಮ್ಮತ್ತು ಮಾತ್ಗಿಲ್ಲಕಲ್ಲ. ಆದ್ರೂ ಇದನ್ನೆಲ್ಲ ರಾಜಿನೇ ಮಾಡೋಳೆ ಅಂತ ಅಣ್ಣಗೆ ಹೆಂಗ್ಲ ಗೊತ್ತಾಯ್ತು ನಾಗ? ಪುಟ್ಟಕ್ಕಂಗೆ ನಮ್ಮೂರ್ನಾಗೆ ಆಗದೆ ಇರೋರು ಇನ್ಯಾರಲ್ಲ ಅವ್ರೆ. ಇದನ್ನ ಕಂಡಿಡಿಯಕ್ಕೆ SBI ಅವ್ರು ಬರ್ಬೇಕಾ? SBI ಅಲ್ಲ, CBI. ಹೌದಲ್ಲ? ಅದೇ ಯಾರು ಎತ್ತ ಅಂತ ಕೇಳ್ದೇನೆ ಅಡುಗೆ ಒಪ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಅವಸರ ಪಟ್ಬಿಟ್ನೇನೋ. ಅವ್ವ, ಸ್ನೇಹ ಮತ್ತೆ ಶ್ರೀ ಅವ್ರು ಹೋಗೋರಲ್ವಾ, ಏನಾರ ಒಂದು ಆಯ್ತದೆ. ನೀನ್ ಚಿಂತೆ ಮಾಡ್ಬೇಡ. ಬ್ಯಾರೆ ವ್ಯಾಪಾರ ಆಗಿದ್ದಿದ್ರೆ ಇವತ್ತಲ್ಲ ನಾಳೆ ನಮ್ಮ ಪದಾರ್ಥ ಮಾರಾಟ ಆಯ್ತದೆ ಅಂತ ಸಮಾಧಾನ ಪಟ್ಕೋಬೋದಾಯ್ತು ಕಣ್ಸಣ್ಣ. ಆದರೆ ನಮ್ದು ಹಂಗಲ್ವೇ. ಇವತ್ತೊಂದು ದುಡ್ಡು ಹಾಕಿದ್ದೀವಿ, ಅದ್ರಾಗೂ ಆಟೋನ್ ಥರ ಅನ್ನ ಎಲ್ಲ ಹಾಳಾಗ್ಬಿಡ್ತದಲ್ಲವ. ಅದು ಶಾನ ಬೇಸರ ಆಯ್ತದೆ. ಆ ಹುಡ್ಗ ಆಟೋನ್ ಭರವಸೆ ಕೊಟ್ಟವನೇ ಅಂದ್ಮ್ಯಾಕೆ ಏನಾದ್ರೂ ಒಂದು ದಾರಿ ಮಾಡ್ತಾವನೆ ಬಿಡು ಪುಟ್ಟಕ್ಕ. ಆ ತಾಯಿನೇ ಕಾಪಾಡ್ಬೇಕು.
ಇವನಾಯ್ತದೋ ಇವನು. ಸಹನಾ ಅಕ್ಕ, ಊಟ ಮಾತ್ರ ಬೊಂಬಾಟ್ ಆಗೈತೆ. ಸಿಟಿ ಹೋಟ್ಲಿಂದ ಆರ್ಡರ್ ಮಾಡಿ ತರಿಸಿರ್ಬೇಕು. ತಿನ್ನು ಅದೇಗೆ ಏನು ನಾವು ಗಲ ಪಡೋ ನಂಗೆ ಕುಂದ್ಕೊಂಡಿದ್ಯಾ? ಓ, ಇಂಥ ರುಚಿಯಾದ ಊಟ ನೀನು ಯಾವತ್ತೂ ತಿಂದೇ ಇಲ್ಲ ಅಲ್ಲ, ಅದಕ್ಕೆ ತಿನ್ನು ತಿನ್ನು. ಬಹು ಪಸಂದ್ ಆಗೈತೆ, ತಿನ್ನು. ಎಲ್ರು ಖುಷಿಯಾಗಿ ತಿಂತಾವ್ರೆ. ಎಲ್ರು ನಿಧಾನಾಗ ಆರಾಮಾಗಿ ತಿನ್ನಿ. ಊಟ ಸಂದಾಗೈತಾ? ಊಟ ಸಾನೆ ಸಂದಾಗೈತೆ. ಇದು ಪುಟ್ಟಕ್ಕನ ಕೈ ರುಚಿ ಇದ್ದಂಗೆ ಐತಲ್ಲ. ಬೇಡ, ಸೋಂಕೆ ಹೇಳಿದ್ರೆ ದೊಡ್ಡ ರಂಪಾಟ ಮಾಡ್ಬಿಡ್ತಾಳೆ. ಅಜ್ಜಿ, ಹೊಸ ನಿಧಾನಕ್ಕೆ ತಿನ್ನು, ಗಂಟ್ಲಿಗೆ ತೆಗಿಯಾಕಂಬಿಟ್ಟ. ಅಗೋ ದೀಟವಾಗ್ಲೇ ಬೊಂಬಾಟಾಗೈತೆ. ಊಟ ಮಾಡಿ. ಅಡುಗೆ ಮಾತ್ರ ಬಹು ಪಸಂದಾಗಿ ಮಾಡ್ಸಿದ್ದೀರಾ. ಇಂಥ ಊಟ ತಿನ್ನೋಕೆ ಪುಣ್ಯ ಮಾಡಿರ್ಬೇಕು. ಹೌದೌದೌದು. ಇವಾಗ ಅವನು ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ಸಾಹೇಬ್ರನ್ನ ಬುಡಕ್ಕಿಲ್ಲ. ಜನಗಳೇ, ಹೆಂಗೈತೆ ಊಟ? ಒಳ್ಳೇದು ಒಳ್ಳೇದು. ಅಯ್ಯೋ, ನನ್ನ ಕೈ ಮುಗಿಯಕೋಬಿಡಿ. ಇವತ್ತಿನ ಊಟದ ಖರ್ಚನ್ನ ನಮ್ಮ ಮುಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಹೋಗಿದ್ಯಾ? ನೀರು ಕುಡಿ. ನಿಮ್ಗೇನು ಅಭ್ಯಂತರ ಇಲ್ವಲ್ಲ ರಾಜೇಶ್ವರಿ ಮೇಡಮ್? ನಿಮ್ಮನ್ನ ಕೇಳದೆ ಖರ್ಚುನೆಲ್ಲ ನೀವೇ ಭರಿಸ್ತೀರಿ ಅಂತ ಹೇಳ್ಬಿಟ್ಟೆ. ನಿಮ್ಮಿಂದ ಆಗಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕೊಟ್ಬಿಡಿ. ಇಲ್ಲ ಇಲ್ಲ, ನಾನೇ ಕೊಡ್ತೀನಿ. ನನ್ಗೇನು ತೊಂದರೆ ಇಲ್ಲ. ಹಂಗಾರೆ ಕ್ಯಾಟ್ರಿಂಗ್ನವರ ಕರ್ಸದೆ ಮೇಡಮ್? ನೀವೇ ನಿಮ್ ಕೈಯಾರ ದುಡ್ಡು ಕೊಡ್ತೀರಾ ಮೇಡಮ್? ಆಗ್ಲಿ ಆಗ್ಲಿ. ನನಗೂ ಊಟ ಸಾನ ಇಷ್ಟ ಆಯ್ತು. ಅಡ್ಗೆ ಯಾರು ಮಾಡಿದ್ದು? ಹಿರಿ ಮೇಡಮ್, ಒಂದ್ ನಿಮಿಷ ಕರೆಸ್ತೀನಿ. ಹುಡುಗ್ರ, ಅವ್ರನ್ನ ಕರ್ಕ ಬನ್ನಿ. ಓ, ನಮ್ ಪುಟ್ಟಕ್ಕನ ಮಗಳು ಸ್ನೇಹ. ನೋಡ್ದ, ನಾನು ಹೇಳಿಲ್ವಾ ಪುಟ್ಟಕ್ಕನ ಮೇಲೆ ಸೂಟ ಅಂತ? ತಂದಿದ್ದೀರಾ ಮೇಡಮ್? ಹಾಗಾದ್ರೆ ನಿಮ್ ಕೈಯಾರ ಕೊಟ್ಬಿಡಿ ಮೇಡಮ್. ಶ್ರೀ, ಇವಳ ಹತ್ರ ದುಡ್ಡು ತಗೊಳಕ್ ನಂಗೆ ಇಷ್ಟ ಇಲ್ಲ. 16 ಲಕ್ಷ್ಮಿ ಯಾಕೆ ಬೇಡ ಅಂತೀರಾ? ಸುಮ್ಕೆ ತಕೊಳ್ಳಿ. ನೋಡ್ರಪ್ಪ, ನಮ್ಮ ಪಕ್ಷದ ಗೌರವಾನ್ವಿತ ಮಹಿಳಾ ಸದಸ್ಯೆ ಶ್ರೀಮತಿ ರಾಜೇಶ್ವರಿ ಅವರು ಈ ಊಟದ ಖರ್ಚನ್ನೆಲ್ಲನೂ ಕೊಡ್ತಾ ಇದ್ದಾರೆ. ಬಾರ್ಲೆ ಕಡೆಗೆ. ಅಮ್ಮ ಮಗಳು ಇದ್ರೆ ಚಂದಾಗೆ ಪ್ಲಾನ್ ಮಾಡಿದ್ದೀರಾ. ಒಳ್ಳೆಯವ್ರೇನು ಪ್ಲಾನ್ ಮಾಡೋದು ಬೇಕಾಗಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ದುಡ್ಡು ಬೇರೆಯವ್ರಿಗೆ ಕೊಡ್ಬೇಕು ರಾಶಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಗುಟ್ಟಕ್ಕ ನಮ್ಮೆಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ಯಾವ. 100 ಕಲ್ ಚೆನ್ನಾಗಿರ್ಬೇಕು.
ನಮ್ಮ ಸಾಹೇಬ್ರು ಬಂದು ಸೇರ್ತಾನೆ. ಸರಿ. ಶ್ರೀ ಹೊರಡೋಣವಾ? ಮಿಸ್ ಹೊರಡುಮ. ಅಲ್ಲ, ಕೊನೆದಾಗ ಏನೋ ಪಂಚ್ ಹೊಡಿತೀರ ಅನ್ಕೊಂಡಿದ್ದೆ, ಇಲ್ವಾ? ಇಷ್ಟು ಜನರಿಗೆ ಊಟ ಹಾಕ್ಸಿದ ಪುಣ್ಯದಲ್ಲಿ ಇವಳಿಗೆ ಮತ್ತೆ ಇವಳ ಮನೆಯವ್ರಿಗೂ ಭಾಗ ಸಿಕ್ತು ಅಂತ ಖುಷಿ ಪಡ್ಲಿ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಅವ್ವ ಅನ್ನೋದು ಮರಿದೇ. ಇದು ಮೆಸು ಪಂಚಂದ್ರ. ಬನ್ನಿ ಹೊರಡುಮ, ಬರೋಣ. ನೀನ್ ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಿಲ್ಲ ಅವ. ಇದೆಲ್ಲ ಹೆಂಗವ? ಅಡುಗೆನ ಯಾರಿಗೆ ತಗೊಂಡೋಗಿ ಕೊಟ್ರಿ? ಇದು ಹೆಂಗ್ ಸಾಧ್ಯ ಆಯ್ತು? ಎಲ್ಲ ಶ್ರೀಯಿಂದನೇ ಆಗಿದವ. ಅದರಿಂದ ಆಗದೆ ಇರೋ ಕೆಲಸ ಏನಾಯ್ತು ಹೇಳಿ ಅವ್ವ? ಹೌದವ್ವ. ಅಲ್ಲ, 500 ಜನದ ಊಟ ಯಾರು ತಕೊಂಡ್ರು? ಅನ್ನ ಹಾಳಾಗ್ಲಿಲ್ಲ ತಾನೆ? ಯಾಕಂದ್ರೆ ನಾನು ಮಾಡಿದ ಅಡುಗೆ ಯಾವತ್ತೂ ವ್ಯರ್ಥ ಆಗಿಲ್ಲ. ಇದುವೇ ವ್ಯರ್ಥ ಆಗಿಲ್ಲವ. ಎಲ್ರೂ ಹೊಟ್ಟೆ ತುಂಬ ತಿಂದು ಮನ್ಸರಿ ನಿಮ್ಗೆ ಆರೈಸ್ಬಿಟ್ಟೆ ಹೋದ್ರು. ಬೇಕಾದ್ರೆ ಕೇಳಿ ನಿಮ್ಮ ಮಗಳನ್ನ. ಹೌದವ. ಇವತ್ತಿನ ಊಟದ ಖರ್ಚನ್ನ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಇದು ರಾಜವ್ವ ಕೊಟ್ಟಿದ್ದ ದುಡ್ಡೇ? ನಿಜವಾಗ್ಲೂ ನಾಕ? ಹೂ ಕಣೆ, ನಾನೇ ನನ್ನ ಕೈಯಾರೆ ತಗೊಂಡಲ್ಲ. ಅಕ್ಕ, ನಾನು ನಿನ್ಗೆ ಹೇಳಲಿಲ್ವಾ ಯಾಕೋ ಡೌಟ್ ಹೊಡಿತಿದೆ ಅಂತ? ಶ್ರೀ ನಾವು ಅನ್ಕೊಂಡಿರೋಷ್ಟು ಮಾಮೂಲಿ ಮನುಷ್ಯ ಅಲ್ವೇ ಅಲ್ಲ. ಆದ್ರೂ ರಾಜವಂತವ ನೀವು ಈ ದುಡ್ಡು ತಗೋಬಾರ್ದಾಗಿತ್ತು. ಅವ್ರ ದುಡ್ಡು ನಮ್ಗೆ ಯಾಕೆ? ಪಾಪನ ಅವವು ನಿಮ್ಮನ್ನ ಸ್ಥಿತಿಗೆ ತರಕ್ ನೋಡಿದ್ದೆ ಆವಮ್ಮ. ಏನಪ್ಪ ಹೇಳ್ತಿದ್ಯಾ ನೀನು? ಹೂವವ್ವ, ನಿಮ್ಗೆ ಆರ್ಡರ್ ಕೊಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ನಲ್ಲ, ಅವನ್ನ ನಾವೇ ಹಿಡ್ದು ಬಾಯಿ ಬಿಡಿಸಿದೀವಿ. ಇರಿ, ಕಾರಲ್ಲಿ ಅವನೇ ಕರ್ಕೊಬತ್ತೀವಿ. ಎಲ್ಲ ಕರ್ಕೊಬರೋಣ ಬಾರ್ಲಾ. ಸಮಾಜ ಏನು? ಒಬ್ಬ ಹುಡ್ಗನೇ ಹುಡ್ಗಿಗೆ ನಂಬರ್ ಕೊಡೋದು ತೆಪ್ಪಾಯ್ತದ ಅಂತ ಹೇಳಿಲ್ಲ ಆಟೆಯ. ಒಳ್ಳೆ ಹುಡುಗ ನೀವು. ಆಕ್ಚುಲಿ ಏನ್ ಗೊತ್ತಾ, ನಾನು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಒಬ್ಬ ಹುಡುಗನ ನಂಬರ್ ಕೇಳ್ತಿರೋದು. ನಿಮ್ ನಂಬರ್ ಕೊಡಿ. ಕೊಡಿ, ನಾನು ಯಾಕೆ ಕೊಡ್ತೀನಿ? ಹಳೆ ನಂಬರ್ ಏನೋ ಕೊಟ್ಬಿಟ್ರೆ ಅದನ್ನ ದೊರೆ ಅಂತ ಸೇವ್ ಮಾಡ್ಕೊಬಿಟ್ಟವಳೆ. ಹೊಸ ನಂಬರ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಇದೇನ್ ಶ್ರೀ, ಬರೀ ನಂಬರ್ ಮಾತ್ರ ಟೈಪ್ ಮಾಡಿದಿರಲ್ಲ, ಹೆಸರನ್ನು ಸೇವ್ ಮಾಡಿ. ಅಷ್ಟು ಗೊತ್ತಿದ್ರೆ ನಾನೇ ಗೊತ್ತಾಡ್ತಾ ಇದ್ದೆ. ಅದು ನೀವೇ ಮಾಡೋ ನನ್ನ ಹೆಸರನ್ನ ಏನ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ನಾನೇ ಮಾಡಿದ್ರೆ ಬರೀ ಶ್ರೀ ಅಂತ ಮಾಡ್ಬಿಟ್ಬಿಡ್ತೀನಿ. ಅದಕ್ಕೆ ಹಂಗೆ ಬಿಟ್ಟಿನಿ. ನಾನು ಏನೇನೋ ಸೇವ್ ಮಾಡ್ಕೊಳಲ್ಲ, ಶ್ರೀ ಅಂತಾನೆ ಮಾಡ್ಕೋತೀನಿ. ಮುಂದೆ ಅದು ಬದಲಾಗ್ತದೆ ಕಣಮ್ಮಿ. ಸರಿ ಶ್ರೀ, ನಾನು ಕಾಲ್ ಮಾಡ್ತೀನಿ. ಅಂದ್ರೆ ದಿನಾಂಕನ ಅವರೇ ಹೇಳ್ತಾರ? ಇಲ್ಲ, ಅವ್ರು ಇನ್ನೂ ಈ ಸಂಬಂಧಕ್ಕೇನೆ ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ವರ? ಹಂಗಂದ್ರೆ ಹೆಂಗೆ? ಇವರಿಬ್ರು ಪೂರ್ವತಿಸಿ ಓಕೆ ಆಗಿರೋದಲ್ವರ ಇದು?
ಹುಡುಗ ಒಪ್ಕೊಂಡವ್ನೆ. ಆದರೆ ಅವ್ರ ಅವ್ವ ಅಪ್ಪ ಹೊಸಿ ಹಿಂದೇಟಾಗ್ತಾವ್ರೆ. ಹುಡುಗ ಅವ್ರನ್ನ ಒಪ್ಸ್ತೀನಿ ಅಂತ ಹೇಳವ್ರೆ. ಆದಷ್ಟು ಬಿರ್ನೆ ಒಪ್ಪಿಸ್ಬಿಡು ಪುಟ್ಟಕ್ಕ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಎಷ್ಟೋ ಸಂಬಂಧಗಳು ಕೊನೆ ಗಂಟ ಬಂದು ಮುರಿದೋಗಿದ್ದು ನಾನು ಕಂಡಿವ್ನಿ. ಯಾಕಂದ್ರೆ ಸಹನ ನನ್ನ ಮಗಳಿದ್ದಂಗೆ, ನೀನು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದಂಗೆ. ಒಟ್ಟಲ್ಲಿ ಸಂಬಂಧ ಸಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಥ ಆಯ್ತದೆ ತಮ್ಮಣ್ಣ. ಎಲ್ಲನೂ ಆ ತಾಯಿ ಮೇಲೆ ಭಾರ ಹಾಕಿವ್ನಿ. ಅವಳೆ ಎಲ್ಲ ನೋಡ್ಕೊತಾಳೆ. ಸನ ತಕ ಸರಿ, ನಾನು ಬರ್ತೀನಿ ಪುಟ್ಟಕ್ಕ. ಅಯ್ಯಯ್ಯೋ, ನಂದೇ ಎಡವಟ್ಟು ಎಲ್ಲ ಅಯ್ಯೋ ಬಿದ್ದೋಯ್ತಾರಪ್ಪ. ಅಯ್ಯೋ ತಮ್ಮಣ್ಣವ್ರೆ, ಇರಿ ನಾನೇ ಎತ್ಕೊಡ್ತೀನಿ. ಬರವ ಬರವ ಬರವ. ನಿನ್ನ ಮದುವೆ ಭಾಳ ಜೋರಾಗಿ ನೋಡಬೇಕು. ನನಗೆ ಚೆನ್ನಾಗಿ ಪಸಂದಾಗಿರೋ ಬಟ್ಟೆ ಗಿಟ್ಟೆಲ್ಲ ಕೊಡಿಸ್ಬೇಕು. ಕೊಡ್ತೀಯಾ? ಹಾಂ, ಇಡು 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 ಬೇಗ. ಎಲ್ಲ ಒಳ್ಳೇದಾಗ್ಲವ. ಹಾಂ, ನಾನು ಬರ್ತೀನಿ ಬಿಟ್ಟಕ್ಕ. ಹಾಂ, ಒಳ್ಳೇದಾಗ್ಲವ. ಇದು ಪ್ಲಾನ್ ಹೇಗಿದೆ? ನೀನು ಶ್ರೀನಾ ಮೀಟ್ ಮಾಡಕ್ಕೆ ಅವ್ರ ಗದ್ದೆ ಮನೆಗೆ ಹೋಗ್ತೀಯಾ? ಅಲ್ಲಿ ಅವ್ರ ಕಡೆಯವರೇ ನಿನ್ ಮೇಲೆ ಅಟ್ಯಾಕ್ ಮಾಡೋ ತರ ನಾಟಕ ಮಾಡ್ತಾರೆ. ಇದನ್ನ ತಡಿಯಕ್ಕೆ ದೊರೆ ಬರ್ತಾನೆ. ಇದೆ ಅಲ್ವಾ ನಿನ್ ಪ್ಲಾನು? ಹೌದು. ಇದ್ಯಾಕೋ ವರ್ಕ್ ಆಗುತ್ತೆ ಅಂತ ಅನ್ಸ್ತಿಲ್ಲ ಅಕ್ಕ ನನ್ಗೆ. ಯಾಕೆ? ಸಿಕ್ಕಾಪಟ್ಟೆ ಹಳೆ ಸಿನಿಮಾ ಐಡಿಯಾ ಇದ್ದಂಗೆ ಇದೆ ಅಕ್ಕ ಇದು. ಹಳೆ ಸಿನಿಮಾ ಐಡಿಯಾಗಳೇ ಇಂಥದಕ್ಕೆ ವರ್ಕೌಟ್ ಆಗೋದು. ಅಲ್ಲ, ದೊರೆ ಬಂದೇ ಬರ್ತಾನೆ ಅಂತ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಗೆ ಹೇಳ್ತಿದ್ಯಾ ನೀನು? ಅವನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಅವನೇನ್ ನಿನ್ ಲವ್ವರ್ ನೋಡು. ಅತಿಯಾಗಿ ಮಾತಾಡ್ತೀಯಾ? ಅವ್ವಂಗ್ ಗೊತ್ತಾದ್ರೆ ಬೈತಾಳೆ, ಸುಮ್ಮನಿರ. ನಾನು ಈಗಲೇ ಗದ್ದೆ ಹತ್ರ ಹೋಗ್ತೀನಿ. ಏನು ಒಬ್ಳೇನಾ? ನಾನು ಬರ್ತೀನಿ. ನೀನ್ ಬಂದ್ರೇನೆ ಪ್ರಾಬ್ಲಮ್. ನಾನು ಹೋಗ್ತೀನಿ, ನೀನ್ ಸುಮ್ಮನಿರು. ನಾನು ಬರ್ತೀನಿ. ಆ ದೊರೆ ಯಾರು ಅಂತ ನಾನು ನೋಡ್ಬೇಕು. ಏನ್ ಬೇಡ, ಗೊತ್ತಾದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಹಾಗಿದ್ರೆ ನಿನ್ನ ಹೋಗಕ್ ನಾನು ಬಿಡಲ್ಲ. ಅವಂಗ್ ಹೇಳ್ತೀನಿ. ಏನೇ ನಿನ್ ಪ್ರಾಬ್ಲಮ್ಮು? ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ? ಸರಿ ಆಯ್ತು, ನಾನ್ ಬರಲ್ಲ. ಆದ್ರೆ ಅಕ್ಕನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ಲೂಸ್ ಏನೇ ನೀನು? ನೀನೇ ಬೇಡ ಅಂತಿದ್ದೀನಿ, ಅಕ್ಕನ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಅಕ್ಕ ಪಾಪ ಮುರಳಿ ಸರ್ನ ಮೀಟ್ ಮಾಡಕ್ಕಾಗದೆ ಫೀಲಿಂಗ್ ಅಲ್ಲಿ ಇದ್ದಾಳೆ. ಹಂಗೇನಿಲ್ಲ ಅವಿ. ಸುಮ್ನಿರಕ್ಕ, ನಂಗೆಲ್ಲ ಗೊತ್ತು. ಅಕ್ಕ, ನೀನ್ ಸಹನ ಅಕ್ಕನ ಕರ್ಕೊಂಡು ಹೋಗು. ಮುರಳಿ ಸರ್ನ ಅಲ್ಲೇ ಬರಕ್ ನಾನ್ ಹೇಳ್ತೀನಿ. ಇವರಿಬ್ರು ಮಾತಾಡ್ತಿರ್ಲಿ. ನೀನು ನಿನ್ ಪ್ಲಾನ್ ಅದೇನಿದೆಯೋ ನೀನ್ ಮಾಡ್ಕೊ. ನೀನ್ ಇದಕ್ಕೆಲ್ಲ ಒಪ್ಕೊಂಡಿಲ್ಲ ಅಂದ್ರೆ ನಾನು ಅವಂಗ್ ಹೇಳ್ಬಿಡ್ತೀನಿ. ನನ್ಗೋಸ್ಕರ ಅಲ್ದೇ ಇದ್ರು ಅಕ್ಕನ ಪ್ರೀತಿಗೋಸ್ಕರನಾದ್ರೂ ಒಪ್ಕೋ. ಸರಿ, ಓಕೆ. ಅಣ್ಣ, ಅವನಿಗೆ ಮುಖ್ಯವಾದ ಕೆಲಸ ಏನೋ ಹೇಳಿದ್ಯಲ್ಲ, ಏನಾಯ್ತಂತ ಕೇಳೋಣ. ಹಲೋ. ಹಲೋ ಶ್ರೀ, ಬಿಸಿನಾ? ಇಲ್ಲ, ಹೇಳಿ. ಯೋಳಿನ ಏನ್ಲ ಮರ್ವಾದೆ ಕೊಟ್ಟು ಮಾತಾಡ್ತಾವನೆ? ಅವನು ಮಾಲೆ ಹಾಕಿದಾನಮ್ಮ. ಹೌದವ, ಹೌದು. ಆಕ್ಚುಲಿ ಶ್ರೀ, ದೊರೆ ಯಾರು ಅಂತ ಕಂಡು ಹಿಡಿಯೋಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಏನ? ಯೋನ್ಲ ಇದು? ಯಾವ್ದೋ ಹುಡುಗಿ ದನಿ ಇದ್ದಂಗೈತೆ. ಅದು ಹಂಗೆ ಕಣವ, ಅವ್ನು ಯಾವಾಗ ಮಾತಾಡಿದ್ರು ಕಿಕ್ಕಿ 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 ಅಂತ ಹುಡುಗಿರ್ ಮಾತಾಡ್ದಂಗೆ ಕೇಳಿಸುತ್ತೆ. ಸರಿ ಸರಿ, ಒಂದ್ ಕಿತ್ತ ಮನೆ ತವ ಕರ್ಕಮನಿ. ಫೋನಲ್ಲಿ ಬೇಡ, ಈಗ ನಾವು ಗದ್ದೆ ಮನೆ ಹತ್ರನೇ ಬರ್ತಿದ್ದೀವಿ. ಅಲ್ಲೇ ಸಿಕ್ ಮಾತಾಡೋಣ. ಬಾಯ್. ಸರಿ. ಅಯ್ಯೋ, ಹಬ್ಬ ಈಗ ತಾನೇ ಆಚೆ ಹೋಗ್ಬೇಡ ಅಂತ ಹೇಳವಳೆ. ಇವಳು ನೋಡ್ರೆ ಗದ್ದೆ ಮಾತಾಗ ಬರ್ತಿದ್ದೀನಿ ಅಂತ ಹೇಳ್ತಾವಳೆ.
ಏನಪ್ಪ ಮಾಡೋದೀಗ? ಲೈ ಬಿರ್ನೆ ತಿಂದು ಮಲ್ಕೊಳ್ರಲ್ಲ. ಗಂಟಿ, ನಾನು ಹೇಳಿದ ಅರ್ಥ ಆಯ್ತಾ? ಸರಿ ಕಣವ. ಕಾಳಿ, ಇದೆಲ್ಲ ನಂಗೆ ಹೊಸಿ ಓವರ್ ಅನಿಸ್ತೈತೆಕಲ್ಲ. ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ನಾವು ಜೈಲಿಗೆ ಸೇರ್ಕೊಬಿಡ್ತೀವಿ ಅಂತ ದಿಗ್ಲಾಯ್ತೈತೆ. ಲೇ, ಮೊದಲು ಮಕ್ಕಕ್ಕೆ ಕರೆಕ್ಟಾಗಿ ಬಟ್ಟೆ ಕಟ್ಟು. ಯಾವನ ನೋಡಿದ್ರೆ ಕಷ್ಟ ಆಯ್ತದೆ. ಆದ್ರೂ ಇದೆಲ್ಲ ಬೇಕಿತ್ತಿಲ್ಲ ಕಲ ಕಾಳಿ. ನೀನು ನಂಬಿಕೊಂಡು ನಿಂತ್ಕೊಳ್ಳ. ಸರಿ ಸರಿ, ನಾಳೆ ಮಾತಾಡುಮ. ನೀನು ಹೋಗಿ ಮನಿಕೋ. ಸರಿ. ಬಸ್ಸು, ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ ಅಂತ ಅವ್ವ ಅಷ್ಟು ಹೇಳಿದ್ಮೇಲೂ ನೀನು ಹೋಗ್ತಾ ಇದೀಯಾ? ನಮ್ಮ ಹುಡುಗಿ ಕರೆದ್ಮ್ಯಾಕೆ ಇನ್ನು ಬೇರೆ ಏನೂ ಮಾಡೋ ಯೋಚನೆ ಇಲ್ಲ. ಒಯ್ತಾ ಇರೋದೆಯ ಅವ್ವ ನನ್ನ ರೂಮ್ ಕಡೆ ಬರ್ದಂಗೆ ನೋಡ್ಕ. ಸರಿ, ಹೋಗ್ಬಿಟ್ಟು ಬೇಗ ಬಾ. ಸರಿ ತಂಗಿ, ಬಾ, ಹೋಗ್ಬರ್ತೀನಿ. ಹುಷಾರು. ಅಕ್ಕ, ಸುಮಾ ಮುರಳಿ ಸರ್ ಕಾಲ್ ಮಾಡ್ತೀನಿ ಅಂದಾಗ್ಲೇ ನಂಗೆ ಡೌಟ್ ಆಯ್ತು. ಇಷ್ಟೊತ್ತಲ್ಲಿ ಮನೆಯವ್ರನ್ನೆಲ್ಲ ಕಣ್ತಪ್ಸ್ ಬರೋದು ಹುಡುಗಾಟ ಅಲ್ಲ. ಮುರಳಿ ಸರ್ ಬರೋದು ಡೌಟೇ ಬಿಡು. ಶ್ರೀ, ನಿಮ್ ಕಡೆಯವರೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಂಡು ರೌಡಿಗಳ ತರ ರೆಡಿ ಆಗ್ಲಿ. ನಾವು ಗದ್ದೆ ಒಳಗೆ ಹೋಗೋಣ. ಸ್ನೇಹ, ಏನಾಯ್ತಕ್ಕ? ಮೇಸ್ಟ್ರು ಬಂದ್ರು. ಏನ್ ಮೇಷ್ಟ್ರೆ, ನಿಮ್ ಪ್ರೀತಿಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೂ ರೆಡಿ ಆಗ್ಬಿಟ್ರಾ? ಥ್ಯಾಂಕ್ಸ್. ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಸರ್? ನಿಮ್ಮ ಹುಡುಗಿಗೆ ಹೇಳಿ. ಸರಿ, ನೀವು ಮಾತಾಡ್ತಾ ಇರಿ. ಶ್ರೀ, ಬನ್ನಿ, ನಾವು ಹೋಗಿ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಇದೇನ್ಲ ಹುಲಿ, ಜೋಡಿಗಳಿಬ್ರು ಹೋಯ್ತವ್ರೆ. ಮುಂದೆ ಏನಾಯ್ತದೋ ಗೊತ್ತೇ ಇಲ್ವಲ್ಲ. ಏನ್ಲ ಇದು? ನನಗೋಸ್ಕರ ಬಂದ್ರ? ನಮ್ಮ ಹುಡುಗಿ ನನ್ನ ಇಷ್ಟಪಡ್ತಾಳಂತ ಈ ಸ್ನೇಹ ಗೊತ್ತಾಗಿ ಬಲವಂತವಾಗಿ ಕರ್ಕೊಂಬಂದಿರಂಗೈತೆ. ಇದನ್ ರಾಜಿ ಮಾಡಕ್ಕೆ ಈ ನನ್ನ ಮಗ ಕಂಟಿ ಬೇರೆ ಬಂದವನೆ. ಮಾಡ್ತೀನಿ ಕಲಾ.
ಹಲೋ, ಎಲ್ರೆಲ್ಲ ಇದ್ದೀರಾ? ಏನಾಯ್ತು? ಕಂಟಿಗೇನೋ ಅಪಾಯ ಐತೆ ರೀ. ಬಂಗಾರ ಕೆಟ್ಟ ಕನಸು ಬಿತ್ತ, ಆಗ್ಲಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ, ಹಂಗಾಗಿ ನಿಂಗೆ ಹಂಗನ್ಸಿರ್ಬೇಕು. ಕಂಟಿಗೆ ಏನೂ ಆಗಿಲ್ಲ, ಅವನು ನೋಡ್ಕೊಂಡವನ, ನೀನು ನೋಡ್ಕೊ ಬಂಗಾರ. ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣ್ರಿ. ಒಂದ್ ಕಿತ ಕಂಟಿದ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಕಂಟಿ 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 ಅವ ಏನಾಯ್ತವ? ಕಂಟಿ ಕೋಣೆ ಕಾಣ್ತಿಲ್ಲ ಕಣವ. ನಾನು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನು ಕೇಳ್ದೆ ಹೋಗೋನಲ್ಲ ಇವನು. ಫೋನ್ ಮಾಡೋನ್ಗೆ, ಮೊದ್ಲು ಫೋನ್ ಮಾಡೋನ್ಗೆ. ಹಾ, ಒಂದ್ ನಿಮಿಷ.